ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಸಾಹೇಬ್ರೆ, ಎಲ್ಲಿದ್ದೀರಾ ಸರ್ ನೀವು? ಪ್ರಹ್ಲಾದ್ ಅವರೇ, ನೀವು ಬೆಂಗಳೂರಲ್ಲಿ ಇದ್ದೀರಾ ಅಥವಾ ಬೇರೆ ಕಡೆ ಇದ್ದೀರಾ? ಸಾಯಿ ಲೇಔಟ್ಗೆಲ್ಲಾದ್ರೂ ಹೋಗಿದ್ರಾ? ಜನ ಬೋಟಲ್ಲಿ ಹೋಗ್ತಿದ್ದಾರೆ, ನೀವು ಆಫೀಸ್ ನಲ್ಲೇ ಇದ್ರಾ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದ್ರಾ? ಹೊಸೂರು ರಸ್ತೆಗೆ ಇಳಿದಿದ್ರಾ? ಸಿಲ್ಕ್ ಬೋರ್ಡ್ ಕಡೆ ರಸ್ತೆನಾ ಕೆರೆನಾ ಸ್ವಲ್ಪ ಆ ಕಡೆ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕೋರಮಂಗಲ, ಕೆಂಗೇರಿ, ಕೆಆರ್ ಪುರಂ ಇಲ್ಲೆಲ್ಲ ಹೋಗೋದಕ್ಕಾಗಲ್ಲ. ಪಾಪ ನೀವು ಹೋಗಿಲ್ಲ ಅನ್ಸುತ್ತೆ. ಇವೆಲ್ಲ ಬೆಂಗಳೂರಿನಲ್ಲಿ ಇದೆಯಾ ಅಥವಾ ಬೇರೆ ದೇಶದಲ್ಲೆಲ್ಲಾದ್ರೂ ಏಲಿಯನ್ಗಳು ಆ ಕಡೆ ಎಲ್ಲ ಓಡಾಡ್ಕೊಂಡಿದ್ದಾವ? ಸರ್, ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಗೆ? ಯಾಕಂದ್ರೆ ಜನ ಕಂಗಾಲಾಗಿ ಕಣ್ಣೀರಿಡ್ತಿದ್ದಾರೆ. ಇವತ್ತು ಬಹಳ ಪ್ರಮುಖವಾಗಿ ಸಿಎಂ, ಡಿಸಿಎಂ, ಸಚಿವರು ಎಲ್ಲರೂ ಕೂಡ ಬಸ್ನಲ್ಲಿ ಹೋಗಿ ಮಳೆ ಹಾನಿ ಪ್ರದೇಶಗಳ ಎಲ್ಲೆಲ್ಲಾಗಿತ್ತು ಓಡಾಡಿ ಜನರಿಗೆ ಭರವಸೆ ಕೊಟ್ಟಿದ್ರು. ಆದ್ರೆ ಪಾಪ ಚೀಫ್ ಇಂಜಿನಿಯರ್ ನೀವು ಬಿಬಿಎಂಪಿಗೆ ಸರ್ ಅವಾಗ್ಲೇ ಹೇಳ್ತಿದ್ರಲ್ಲ ಆಡಿಯೋದಲ್ಲಿ, ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಪ್ರೋಗ್ರಾಮ್. ಮನುಷ್ಯರು ಓಡಾಡಕ್ಕಾಗಲ್ಲ ಬೆಂಗಳೂರಿನಲ್ಲಿ ಮಳೆಯಿಂದ, ಅದೇನು ಪ್ರಿಪೇರ್ಡ್ನೆಸ್? ಸಮಸ್ಯೆ ಕೇಳ್ಕೊಂಡ್ರೆ ಕೊಡುವಂತ ಉತ್ತರಾನ ಇದು? ವಿಪಕ್ಷ ನಾಯಕರು, ರಾಜಕಾರಣಿಗಳೆಲ್ಲರೂ ಕೂಡ ರೌಂಡ್ಸ್ ಹಾಕಿದ್ರಲ್ಲ, ಸುಮ್ನೆ ಮಳೆ ಬಂದಾಗ ಬೆಂಗಳೂರು ಹೆಂಗಿರುತ್ತಂತ ನೋಡೋದಕ್ಕ ಅಥವಾ ಜನರ ಸಮಸ್ಯೆಯನ್ನ ಕೇಳೋದಕ್ಕ? ಅದ್ ಹೆಂಗ್ ಸರ್ ಹಿಂಗ್ ಮಾತಾಡ್ತೀರಿ? ಅದ್ರ ಜೊತೆಯಲ್ಲಿ ಸೆನ್ಸೇಷನ್ ಆಗೋದಕ್ಕೆ ಮಾಡ್ತಿದ್ದಾರೆ, ನ್ಯೂಸ್ ಮಾಡೋದಕ್ಕೆ ಬಂದಿದ್ರಾ ಅನ್ನೋ ಮಾತುಗಳಿದೆಯಲ್ಲ. ಸುಮ್ನೆ ಬಂದ್ರ ಸಿಎಂ? ಹಾಗಾದ್ರೆ ಜನರ ಸಮಸ್ಯೆಯನ್ನ ಕೇಳೋದಕ್ಕೆ ಬಂದಿದ್ದ? ಅಲ್ಲಿ ಸಮಸ್ಯೆ ಆಗಿ ನೀರು ತುಂಬಿದೆ, ಗಾಡಿಗಳು ಕೆಟ್ಟು ಬಿದ್ದಿದೆ, ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಿದ್ರಲ್ಲ ಸರ್, ನೋಡಿಲ್ವದ್ನ? ದೇಶದಲ್ಲೇ ಬೆಂಗಳೂರು ಮಾನ ಮರ್ಯಾದೆ ಹೋಗ್ತಿದೆ. ನಿಮ್ಮಂತ ನಾಲಾಯಕ ಅಧಿಕಾರಿಗಳಿಂದಲೇ ಬೆಂಗಳೂರಿಗೆ ಈ ಗತಿ ಬಂದಿರೋದು. ಮೊದಲೇ ಗೊತ್ತಿರುತ್ತೆ ಪ್ರತಿ ವರ್ಷ ಇದೇ ಸಮಸ್ಯೆ ಇರೋದು. ಹಾಗಾಗಿ ಇಂಥ ಗೋಳುಗಳನ್ನ ನೀವು ನೋಡಿಲ್ಲ ಅಂತಂದ್ರೆ ಹೆಂಗೆ? ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡೋದಾ? ಸಮಸ್ಯೆ ಅಂತಂದ್ರೆ ಬೆಂಗಳೂರಿನಲ್ಲಿ ಈ ವರ್ಷ ಒಂದಲ್ಲ, ಮೊದಲು ಕೂಡ ಇದೇ ಕತೆ ಇದೆ. ಸಾಯಿ ಲೇಔಟ್ನಲ್ಲಿ ಜನ ಪಾಪ ಹೊರಗೆ ಬಂದ್ರೆ ನೀರು, ಮನೆ ಒಳಗಡೆ ಇದ್ರೆ ನೀರು ನುಗ್ಗುತ್ತೆ, ಒಳಗಡೆ ಏನು ವ್ಯವಸ್ಥೆಗಳು ಸರಿ ಇಲ್ಲ. ಒಳಚರಂಡಿ ಅಂತಂದ್ರೆ ಗೂಗಲಲ್ಲಿ ಹುಡುಕ್ಬೇಕು ಬೆಂಗಳೂರಲ್ಲಿ ಏನು ಅಂತ. ಆದ್ರೆ ನೀವು ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಸಾಹೇಬ್ರೆ, ಸ್ವಲ್ಪ ನೀವು ಹೋಗಬೇಕು. ಪಾಪ ನೀವು ಹೋಗಿಲ್ಲ ಅನ್ಸುತ್ತೆ ಸರ್. ಮಾಧ್ಯಮದವರಲ್ಲಿ ಏನಾಗ್ತಿದೆ ಅನ್ನೋದಂತ ಸ್ಪಷ್ಟ ಚಿತ್ರಣವನ್ನ ಮುಂದಿಟ್ಟಿದ್ದಾರೆ. ಏನೂ ಆಗದೆ ಸಿಎಂ ಹೋದ್ರ? ಜೊತೆಯಲ್ಲಿ ಈಗಾಗಲೇ ಶಾಸಕರು ಕೂಡ ರಾಜೀನಾಮೆ ಕೊಡ್ತೀನಿ, ಮುಂದಿನ ವರ್ಷ ಇದೆಲ್ಲ ಸರಿಯಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋದಾಗಿ ಸದ್ಯ ಶಾಸಕರು ಮಾತಾಡ್ತಿದ್ದಾರೆ. ಭರತಿ ಬಸವರಾಜ್ ಅವರು ಅದೇ ಮಾತು ಹೇಳಿದ್ರು. ಹಂಗಂದ್ರೆ ಅವರೆಲ್ಲ ಸುಮ್ನೆ ಹೇಳ್ತಿದ್ದಾರಾ? ನ್ಯೂಸು, ಸೆನ್ಸೇಷನ್ನು ಏನ್ ಸರ್? ಸಮಸ್ಯೆ ಆಗ್ತಿದೆ, ಜನ ಕಣ್ಣೀರು ಹಾಕ್ತಿದ್ದಾರೆ. ಆ ತಾಯಿ ಒಬ್ರು ಕಣ್ಣೀರು ಹಾಕುವಂತ ದೃಶ್ಯ ನೀವು ನೋಡಿಲ್ಲ ಅನ್ಸುತ್ತೆ. ಚೀಫ್ ಇಂಜಿನಿಯರ್ ಆಗಿ ಎಲ್ಲಿ ಏನು ಸಮಸ್ಯೆ ಇದೆ, ಯಾವ ಮರಗಳು ಏನೇನಾಗಿದೆ ಮೊದಲು ಆ ಮರ ನೋಡ್ಕೋಬೇಕಾಗ, ಅದನ್ನ ಬಿಬಿಎಂಪಿ ಅಧಿಕಾರಿಗಳು ಮೊದಲು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಈ ಪ್ರತಿ ವರ್ಷ ಇರುವಂತ ಸಮಸ್ಯೆ, ಎಲ್ಲಿ ನೀರು ಹೋಗಲ್ಲ, ರೋಡ್ ಮೇಲೆ ನೀರು ನಿಲ್ಲುತ್ತೆ, ಆ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡಬೇಕಾಗಿರುವಂತ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಆಗಿ ನೀವೇ ಹಿಂಗು ಮಾತನಾಡಿದ್ರೆ ಇನ್ನು ಬೇರೆ ಸಿಬ್ಬಂದಿಗಳ ಕತೆ ಏನು? ನಿಮ್ಮದೇ ಮಾತು, ನಿಮ್ಮದೇ ಆಡಿಯೋ, ನೀವೇ ಹೇಳಿರೋದು. ವೀಕ್ಷಕರೇ ನೋಡ್ತಾ ಇರಿ, ಎಂತ ಮಾತುಗಳು ನೋಡಿ. ಹಾಗಾದ್ರೆ ಸುಮ್ನೆ ಇವತ್ತು ಸಿಎಂ ಹೋಗಿ ಮಾತನಾಡಿಸಿ ಜನರಿಗೆ ಇಲ್ಲ ಏನೇನು ಸಮಸ್ಯೆ ಆಗಿದೆ ಪರಿಹಾರ. ಸಾರ್ ಸತ್ತೋದ್ರಲ್ಲ ಸರ್ ಮಳೆ ನೀರಿಂದ ಸಮಸ್ಯೆ. ಒಂದ್ ಕಡೆ ಗೋಡೆ ಕುಸಿತು, ಇನ್ನೊಂದ್ ಕಡೆ ಶಾರ್ಟ್ ಸರ್ಕ್ಯೂಟ್ ಆಯ್ತು. ಈ ನೀರೆಲ್ಲ ಹಿಂಗ್ ಹೋಗಿ ತುಂಬಿಕೊಂಡಿಲ್ಲ ಅಂತಂದ್ರೆ ಇವೆಲ್ಲ ಆಗ್ತಿತ್ತಾ? ಸಾವು ನೋವುಗಳ ಸಮಸ್ಯೆ, ಎಲ್ಲೆಲ್ಲ ಮರಗಳು ಅದೃಷ್ಟವಶಾತ್ ಅದು ಎಷ್ಟು ಕಾರುಗಳು ಜಖುಮಾಗಿದೆ. ಪಾಪ ಎಲ್ಲಿಂದೋ ಬಂದು ಜೀವನ ಕಟ್ಕೊಳ್ಳೋಕ್ಕೆ ನಮ್ಮ ಬೆಂಗಳೂರು ಕಣ್ರಿ. ನಿಮ್ಮಂತ ಅಧಿಕಾರಿಗಳು ಈ ರೀತಿಯಾಗಿ ವರ್ತನೆಯಿಂದಾನೆ ಬೆಂಗಳೂರಂದ್ರೆ ಹಿಂಗೆ ಅಂತ ಯಾರ್ಯಾರೋ ಹೊರಗಿಂದ ಬಂದವ್ರ ಹತ್ರ ಮಾತು ಕೇಳುವಂತ ಪರಿಸ್ಥಿತಿ ಬಂದಿದೆ. ಅಲ್ಲ, ನೀವೇ ಹಿಂಗೆ ಹೇಳಿದ್ರೆ ಹೆಂಗೆ ಸರ್? ಹಾಗಾಗಿ ಒಂದು ಸಲ ರೋಡಿಂದ ಇಳಿದು ಕಾರ್ ಬಿಟ್ಟು ಒಂದ್ಸಲ ನಡ್ಕೊಂಡು ಹೋಗಿ. ಅಲ್ಲ ಪಾಪ ಈಜು ಬಂದ್ರೆ ಮಾತ್ರ ಹೋಗಕ್ಕಾಗದ ಅಂತ ಪರಿಸ್ಥಿತಿ ಬಂದಿದೆ ಸರ್. ಈ ಮೂಲಕ ಇನ್ನಾದ್ರೂ ಎಚ್ಚೆತ್ಕೊಂಡು ಕೆಲಸ ಮಾಡ್ತೀರಾ ಅಥವಾ ಹಿಂಗೆ ಮಾತಾಡ್ಕೊಂಡು ಪಾಪ AC ರೂಮಲ್ಲಿ ಇದ್ರೆ ಅನ್ಸುತ್ತೆ ಸರ್, ಗೊತ್ತಾಗಿಲ್ಲ. ಚಳಿ, ಮಳೆ ಬರ್ತಿದೆ, ಚೆನ್ನಾಗಿದೆ ಸರ್, ಜನ ಕಣ್ಣೀರಾಗ್ತಿದ್ದಾರೆ, ಅಳ್ತಿದ್ದಾರೆ, ಮನೆ ಒಳಗೆ ನೀರು ಬಂದಿದೆ, ಎಲ್ಲಿ ಹೋಗೋದು? ಪಾಪ ದಿನಗೂಲಿ ಕೆಲಸ ಮಾಡ್ಕೊಂಡು ಇದ್ದವ್ರು ಮನೆಗಳು ಹೋಗಿ ಕೆಲಸಕ್ಕೂ ಹೋಗಕ್ಕಾಗ್ತಿಲ್ಲ. ಮನೆ ಒಳಗಡೆ ಮಕ್ಕಳು, ಚಿಕ್ಕ ಮಕ್ಕಳು, ವೃದ್ಧರು, ಔಷಧಿಗಳೆಲ್ಲ ನೀರು ಪಾಲಾಗಿ ನೀರು ಒಳಗಡೆ ಇದೆ. ಬೆಂಗಳೂರು ಕತೆ ಸರ್ ಇದು. ಹಾಗಾದ್ರೆ ನಿಮ್ಮ ಮಾತಿನ ಲೆಕ್ಕಾಚಾರ ಕೇಳ್ತಿದ್ರೆ ಬೆಂಗಳೂರಲ್ಲಿ ಮಳೆ ಆಗಿಲ್ಲ, ಬೋಟಲ್ಲಿ ಯಾರು ಓಡಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಿದ್ದೀರಾ ಸರ್. ರೋಡಿಂದ ಹೊರಗೆ ಹೋಗಿ ಸಾಯಿ ಲೇಔಟನ್ನು ನೋಡಿ, ಜನರ ಸಮಸ್ಯೆ ಕೇಳಿ, ಅದನ್ನ ಬಿಟ್ಕೊಂಡು ಹಿಂಗು ಕೂತ್ಕೊಂಡು ಪ್ರಿಪೇರ್ಡ್ನೆಸ್ಸು, ಮಾನ್ಸೂನು, ಪ್ರಿಯಂಗಲ್ಲ ಏನ್ ಸರ್ ನಿಮಗೆ ಶೋಭೆ ತರುತ್ತಾ? ಸ್ವಲ್ಪ ಇನ್ನಾದ್ರೂ ಎಚ್ಚೆತ್ಕೊಂಡು ಮಾತನಾಡಿದ್ರೆ ಒಳ್ಳೇದು. ಇಲ್ಲ ಜನನೇ ಉತ್ತರ ಕೊಡ್ತಾರೆ. ಜನ ಈಗಾಗಲೇ ಕೇಳಿಸ್ಕೊಂಡು
ಗರಂ ಆಗಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಸುಮ್ಮನೆ ಬಿಡ್ತಾರಾ ಸರ್? ಹಾಗಾಗಿ BBMPಯ ಚೀಫ್ ಎಂಜಿನಿಯರ್ ಪ್ರಹ್ಲಾದ್ ಅವರೇ, ದಯವಿಟ್ಟು ಕೆಲಸ ಮಾಡಿ. ಇಲ್ಲ ಸರ್ಕಾರ ಕ್ಲಾಸ್ ತಗೊಳುತ್ತೆ, ಜನ ಸುಮ್ಮನೆ ಬಿಡೋದೇ ಇಲ್ಲ. ಆ ಮೂಲಕವಾಗಿ ಬೆಂಗಳೂರಿನಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ನಾವು ದೃಶ್ಯದಲ್ಲೂ ತೋರಿಸ್ತಿದ್ದೀವಿ. ಒಂದು ಕಡೆ ಮುಖ್ಯಮಂತ್ರಿಗಳು ಇವತ್ತು ಬಸ್ನಲ್ಲೇ ಬಂದು ಎಲ್ಲಾ ಜನರನ್ನ ಭೇಟಿ ಮಾಡಿ ಮಾತನಾಡಿ, ಆ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಬೆಂಗಳೂರು ಮುಳುಗು ಹೋಗಿದೆ.